ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಈಗ ನಾವು ಏನನ್ನು ಬೇಕಾದರೂ ಬಿಟ್ಟಿರ್ತೀವಿ, ಆದರೆ ಒಂದು ವಸ್ತುನ ಮಾತ್ರ ಯಾವಾಗಲೂ ನಾವು ಅಡಿಕ್ಟ್ ಅಥವಾ ಓವರ್ ಡಿಪೆಂಡೆನ್ಸಿ ಆಗಿರ್ತೀವಿ ಅಂದರೆ ಅದು ನಮ್ಮ ಮೊಬೈಲ್ ಫೋನ್ ಆಗಿರುತ್ತೆ. ಮೊಬೈಲ್ ಫೋನ್ ಹ್ಯಾಬಿಟಿಂದನೂ ಇಟ್ಕೋಬೋದು ಅಥವಾ ಕೆಲಸದ ಕಾರಣಗಳಿಂದ ಹೆಚ್ಚಾಗಿ ಲ್ಯಾಪ್ಟಾಪ್ಸ್ ಈ ಮೊಬೈಲ್ ಫೋನ್ಸ್ ಯೂಸ್ ಮಾಡೋದ್ರಿಂದ ಒಂದು ಕುತ್ತಿಗೆಯಲ್ಲಿ ಸ್ಟಿಫ್ನೆಸ್ ಇರಬಹುದು, ಬಿಗಿತ, ಇದೆಲ್ಲವೂ ಕಾಣಿಸ್ಕೊಳ್ತಾ ಇರೋದು ತುಂಬಾನೇ ಕಾಮನ್ ಆಗ್ತಾ ಇದೆ. ಅದರಲ್ಲೂ ಯಂಗ್ ಪ್ರೊಫೆಷನಲ್ಸ್ ಅಲ್ಲಿ ಈ ಒಂದು ಇಶ್ಯೂ ತುಂಬಾನೇ ಒಂದು ಗಂಭೀರವಾದಂತಹ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ. ಆದ್ರೆ ಸಮಸ್ಯೆ ಗಂಭೀರ ಆಗೋವರೆಗೂ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾದ್ರೆ ಈ ನೆಕ್ ಪೇನ್ಗೆ ಇರುವಂತಹ ಕಾರಣ ಏನು, ಇದನ್ನ ನ್ಯಾಚುರಲ್ ಆಗಿ ನಾವು ಹೇಗೆ ಕಡಿಮೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಎಕ್ಸ್ಪರ್ಟ್ ಡಾಕ್ಟರ್ ಆಗಿರುವ ಡಾಕ್ಟರ್ ರಶ್ಮಿ ಶೆಟ್ಟಿ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವು ನೋಡ್ತಾ ಇದ್ದೀವಿ, ಏನು ಮಾಡೋಕ್ಕಾಗಲ್ಲ, ಕೆಲವು ಸಲ ಇನ್ಎವಿಟಬಲ್ ಅಂತ ಅನ್ಸುತ್ತೆ. ಕೆಲಸದ ಕಾರಣಗಳಿಂದನೂ ನಾವು ಲ್ಯಾಪ್ಟಾಪ್ಸ್ ಅಥವಾ ಮೊಬೈಲ್ ಫೋನ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇವಾಗ ಒಂದು ಟೈಮ್ ಪಾಸ್ಗೂ ಕೂಡ ಹೆಚ್ಚಾಗಿ ನಾವು ಫೋನಲ್ಲಿ ಮುಳುಗಿರೋದ್ರಿಂದ ಒಂದು ಪಾಸ್ಚರೇ ಆ ಥರ ಆಗೋಗ್ಬಿಟ್ಟಿರುತ್ತೆ. ಈ ಎಲ್ಲ ಕಾರಣಗಳಿಂದ ನೆಕ್ಕಲ್ಲಿ ಒಂದು ಸ್ಟಿಫ್ನೆಸ್ ಅಥವಾ ಲಾಂಗ್ ರನ್ನಲ್ಲಿ ಅದೊಂದು ಪೇನ್, ತುಂಬ ತೀವ್ರವಾಗಿರುವಂತಹ ಇಂಟೆನ್ಸ್ ಪೇನ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಇದಕ್ಕೆ ಕಾರಣ ಏನು, ಇದನ್ನ ಹೆಂಗೆ ಸರಿ ಮಾಡ್ಕೋಬಹುದು? ಅದೇ ನೀವು ಹೇಳಿದ ಥರ ಹೆಚ್ಚು ಅತಿಯಾದ ಇಂಪ್ರಾಪರ್ ಪೋಸ್ಚರಿಂದ ಅಥವಾ ಈ ಥರ ಎಲ್ಲ ಎಡಿಕ್ಷನ್ ಮೊಬೈಲ್ಗೆ ಆಗಿರ್ಬೋದು ಅಥವಾ ಕೆಲಸದಿಂದ ನಮ್ಮ ಬೆನ್ನು ಮೂಳೆ ಯಾವುದಿದೆ ಅದರ ಸ್ಪೆಷಲಿ ಸರ್ವೈಕಲ್ ಸ್ಪೈನ್, ಯಾವುದು ಸರ್ವೈಕಲ್ ಬೆನ್ನು ಮೂಳೆ ರೀಜನ್ ಏನಿದೆ, ಸ್ಪೈನ್ನಲ್ಲಿ ಡಿಜೆನರೇಷನ್ ಆಗಿರುವುದು, ಅಂದರೆ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಏನು ಹೇಳ್ತೇವೆ ಅದರ ಗ್ಯಾಪ್ ಕಡಿಮೆ ಆಗಿ ಆ ಸ್ಪೈನ್ ಇಲಾಸ್ಟಿಸಿಟಿ ಕಡಿಮೆ ಆಗಿ ಅಲ್ಲಿ ಸ್ಟಿಫ್ನೆಸ್ ಆಗಿರ್ಬೋದು, ನೋವು ಆಗಿರ್ಬೋದು, ಬೆನ್ನು ಮೂಳೆಯಿಂದ ಬರೋ ನರಗಳ ಕಂಪ್ರೆಷನ್ ಆಗಿರ್ಬೋದು, ಇದರಿಂದೆಲ್ಲ ಈ ಸಮಸ್ಯೆಗಳು ಉತ್ಪತ್ತಿ ಆಗುತ್ತದೆ. ಇದಕ್ಕೆ ಮೇನ್ ರೀಸನ್ ಬಂದು ಒಂದು ನೀವು ಹೇಳಿದ ಹಾಗೆ ಇಂಪ್ರಾಪರ್ ಪೋಸ್ಚರ್, ಅತಿಯಾಗಿ ಕುಳಿತಲ್ಲೇ ಕೆಲಸ ಮಾಡೋದ್ರಿಂದ, ಫಾರ್ ಎಕ್ಸಾಂಪಲ್ ಇವಾಗ ಇಂಜಿನಿಯರ್ಸ್ ಆಗಿರ್ಬೋದು, ಒಂದೇ ಜಾಗದಲ್ಲಿ ಕುಳಿತು ಲ್ಯಾಪ್ಟಾಪ್ ಯೂಸ್ ಮಾಡೋದು ಅಥವಾ ಹೆಚ್ಚಾಗಿ ಮೊಬೈಲ್ ಫೋನ್ ಬಳಕೆ ಮಾಡೋದ್ರಿಂದ, ವರ್ಕಿಂಗ್ ಅವರ್ಸ್ ಇಂದ, ಈ ಥರ ಎಲ್ಲ ಕಾರಣಗಳಿಂದ ಈ ಸಮಸ್ಯೆ ಉಂಟಾಗುತ್ತದೆ. ಈ ಸಮಸ್ಯೆಯಿಂದ ಯೂಶಲಿ ರೋಗಿಗಳು ಏನು ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿದ್ರೆ, ಮೇನ್ ಆಗಿ ಬೆನ್ನು ಮೂಳೆಯ ಕುತ್ತಿಗೆಯಲ್ಲಿ ನೋವು, ಕುತ್ತಿಗೆ ತಿರುಗಿಸಕ್ಕೆ ಆಗದೇ ಇರೋದು, ಅಲ್ಲಿ ಸ್ಟಿಫ್ನೆಸ್ ಆಗಿರ್ಬೋದು, ಶಾಕ್ ಹೊಡೆಯೋ ಥರ ನಮ್ಮನೆಸ್ ಆಗಿರ್ಬೋದು, ಟಿಂಗ್ಲಿಂಗ್ ಸೆನ್ಸೇಷನ್ ಹೇಳ್ತೇವೆ, ಈ ಥರದ. ಅದೇ ನೀವು ಹೇಳಿದ ಥರ ಹೆಚ್ಚು ಅತಿಯಾದ ಇಂಪ್ರಾಪರ್ ಪೋಸ್ಚರಿಂದ ಅಥವಾ ಈ ಥರ ಎಲ್ಲ ಎಡಿಕ್ಷನ್ ಮೊಬೈಲ್ಗೆ ಆಗಿರ್ಬೋದು ಅಥವಾ ಕೆಲಸದಿಂದ ನಮ್ಮ ಬೆನ್ನು ಮೂಳೆ ಯಾವುದಿದೆ ಅದರ ಸ್ಪೆಷಲಿ ಸರ್ವೈಕಲ್ ಸ್ಪೈನ್, ಯಾವುದು ಸರ್ವೈಕಲ್ ಬೆನ್ನು ಮೂಳೆ ರೀಜನ್ ಏನಿದೆ, ಸ್ಪೈನ್ನಲ್ಲಿ ಡಿಜೆನರೇಷನ್ ಆಗಿರುವುದು, ಅಂದರೆ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಏನು ಹೇಳ್ತೇವೆ ಅದರ ಗ್ಯಾಪ್ ಕಡಿಮೆ ಆಗಿ ಆ ಸ್ಪೈನ್ ಇಲಾಸ್ಟಿಸಿಟಿ ಕಡಿಮೆ ಆಗಿ ಅಲ್ಲಿ ಸ್ಟಿಫ್ನೆಸ್ ಆಗಿರ್ಬೋದು, ನೋವು ಆಗಿರ್ಬೋದು, ಆ ಬೆನ್ನು ಮೂಳೆಯಿಂದ ಬರೋ ನರಗಳ ಕಂಪ್ರೆಷನ್ ಆಗಿರ್ಬೋದು, ಇದರಿಂದೆಲ್ಲ ಈ ಸಮಸ್ಯೆಗಳು ಉತ್ಪತ್ತಿ ಆಗುತ್ತದೆ. ಇದಕ್ಕೆ ಮೇನ್ ರೀಸನ್ ಬಂದು ಒಂದು ನೀವು ಹೇಳಿದ ಹಾಗೆ ಇಂಪ್ರಾಪರ್ ಪೋಸ್ಚರ್, ಅತಿಯಾಗಿ ಕುಳಿತಲ್ಲೇ ಕೆಲಸ ಮಾಡೋದ್ರಿಂದ, ಫಾರ್ ಎಕ್ಸಾಂಪಲ್ ಇವಾಗ ಇಂಜಿನಿಯರ್ಸ್ ಆಗಿರ್ಬೋದು, ಒಂದೇ ಜಾಗದಲ್ಲಿ ಕುಳಿತು ಲ್ಯಾಪ್ಟಾಪ್ ಯೂಸ್ ಮಾಡೋದು ಅಥವಾ ಹೆಚ್ಚಾಗಿ ಮೊಬೈಲ್ ಫೋನ್ ಬಳಕೆ ಮಾಡೋದ್ರಿಂದ, ಅದೇ ರೀತಿ ಅತಿಯಾದ ವರ್ಕಿಂಗ್ ಅವರ್ಸ್ ಇಂದ, ಹಾಗೆ ಈ ಥರ ಎಲ್ಲ ಕಾರಣಗಳಿಂದ ಈ ಸಮಸ್ಯೆ ಉಂಟಾಗುತ್ತದೆ. ಈ ಸಮಸ್ಯೆಯಿಂದ ಯೂಶಲಿ ರೋಗಿಗಳು ಏನು ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿದರೆ, ಮೇನ್ ಆಗಿ ಬೆನ್ನು ಮೂಳೆಯ ಈ ಕುತ್ತಿಗೆಯಲ್ಲಿ ನೋವು, ಕುತ್ತಿಗೆ ತಿರುಗಿಸಕ್ಕೆ ಆಗದೇ ಇರೋದು, ಅಲ್ಲಿ ಸ್ಟಿಫ್ನೆಸ್ ಆಗಿರ್ಬೋದು, ಶಾಕ್ ಹೊಡೆಯೋ ಥರ ನಮ್ಮನೆಸ್ ಆಗಿರ್ಬೋದು, ಟಿಂಗ್ಲಿಂಗ್ ಸೆನ್ಸೇಷನ್ ಹೇಳ್ತೇವೆ, ಈ ಥರದ ಕೆಲಸ. ಇಂಜಿನಿಯರ್ಸ್ ಹೇಗೆ ಅಂದರೆ ಕುಳಿತಲ್ಲೇ ಈ ಸಿಟ್ಟಿಂಗ್ ಪೋಸ್ಚರಲ್ಲೇ ಜಾಸ್ತಿ ಕೆಲಸ ಮಾಡೋದ್ರಿಂದ ಆಗಿರ್ಬೋದು, ಈ ಎಲ್ಲ ಕಾರಣಗಳಿಂದ ಈ ಬೆನ್ನಿನ ಸರ್ವೈಕಲ್ ಸ್ಪೈನ್ ರೀಜನಿಗೆ ಅಧಿಕ ಒತ್ತಡ ಬಿದ್ದು ಇದರಿಂದ ಕುತ್ತಿಗೆಯಲ್ಲಿ ನೋವು, ಕಟ್ಟುತನ ಆಗಿರ್ಬೋದು, ಕುತ್ತಿಗೆ ತಿರುಗಿಸಕ್ಕೆ ಆಗದೇ ಇರುವುದು, ಆ ನೋವು ಕೈಗೆ ಹರಡುವಂಥ ನೋವು, ಟಿಂಗ್ಲಿಂಗ್ ಸೆನ್ಸೇಷನ್, ನಮ್ನೆಸ್ ಅಂತ ಹೇಳ್ತೇವೆ, ಇದೆಲ್ಲ ತೊಂದರೆಗಳು ಕಂಡುಬರುತ್ತದೆ. ಈ ಸಮಸ್ಯೆನ ಹಾಗೆ ಮುಂದುವರಿಸ್ಕೊಂಡು ಹೋದ್ರೆ ಮುಂದೆ ಯಾವ ಥರದ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಥವಾ ಯಾವ ಥರದ ಸಿವಿಯರ್ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ? ಅದೇ ಹೇಳಿದ ಹಾಗೆ ಈ ನೋವು ಅಧಿಕ ಮಾತ್ರ ಆಗೋದ್ರಿಂದ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ, ದಿನನಿತ್ಯ ಕೆಲಸ ಮಾಡೋಕ್ಕೂ ಅವರಿಗೆ ಆಗಲ್ಲ, ಅಂದರೆ ದಿನನಿತ್ಯ ಕುತ್ತಿಗೆ ರೊಟೇಟ್ ಮಾಡೋದಾಗಿರ್ಬೋದು, ಚಟುವಟಿಕೆಗಳು ಕಡಿಮೆ ಆಗುತ್ತೆ. ಅದೇ ರೀತಿ ಸಿವಿಯರ್ ರೇಡಿಯೇಟಿಂಗ್ ಪೇಯ್ನ್ ಬರೋದ್ರಿಂದ ಈ ನಮ್ನೆಸ್ ಎಲ್ಲ ದೀರ್ಘಕಾಲದಲ್ಲಿ ಅದು ಜಾಸ್ತಿಯಾಗಿ ಅವರ ದಿನನಿತ್ಯ ಚಟುವಟಿಕೆಗಳಿಗೆ ತೊಂದರೆ ಆಗ್ತದೆ. ಆಯುರ್ವೇದದಲ್ಲಿ ಏನು ಸೊಲ್ಯೂಷನ್ ಇದೆ? ಇದರಲ್ಲಿ ನಾವು ಪ್ರಮುಖ ದ್ರವ್ಯಗಳಿಂದನೂ, ಔಷಧಿಯಿಂದ, ಆಹಾರದಿಂದ, ಹಾಗೆ ಕೆಲವು ಥೆರಪೀಸಿಂದ ಇದನ್ನು ನಾವು ಕಂಟ್ರೋಲ್ ಮಾಡ್ತೇವೆ. ಈ ತೊಂದರೆ ಬಂದು ನಾನು ಹೇಳಿದಾಗೆ ಮುಂಚಿನ ಎಪಿಸೋಡ್ಸಲ್ಲಿ ವಾತವ್ಯಾಧಿ ಅನ್ನೋ ರೋಗಗಳಲ್ಲಿ ಇದನ್ನು ವರ್ಗೀಕರಣ ಮಾಡಲಾಗಿದೆ. ಸೊ ವಾತ ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಕೆಲವು ದ್ರವ್ಯಗಳು, ಔಷಧ ದ್ರವ್ಯಗಳನ್ನು ಯೂಸ್ ಮಾಡ್ತೇವೆ. ಉದಾಹರಣೆಗೆ ಏರೆಣ್ಣೆ ತೈಲ ಅಂತ ಒಂದು ಎಣ್ಣೆಯನ್ನು ಯೂಸ್ ಮಾಡ್ತೇವೆ, ಹರಳೆಣ್ಣೆ. ಇದನ್ನು ಯೂಸ್ ಮಾಡೋದ್ರಿಂದ ವಾತ ನಿಯಂತ್ರಣ ಮಾಡ್ಕೋಬೋದು. ಅದೇ ರೀತಿ ದ್ರವ್ಯಗಳು ಲೈಕ್ ನಿರ್ಗು
ಗುಂಡಿ ಆಗಿರ್ಬೋದು, ರಾಸ್ನ ಆಗಿರ್ಬೋದು, ಗುಡುಚಿ ಆಗಿರ್ಬೋದು. ಮಾರ್ಕೆಟಲ್ಲಿ ಬಹಳ ಥರದ ಮೆಡಿಕೇಟೆಡ್ ತೈಲಗಳು ಸಿಗುತ್ತೆ. ಇದರಿಂದ ಸ್ನೇಹನ ಅಂದರೆ ಲುಬ್ರಿಕೇಶನ್ ಸಿಗುತ್ತೆ. ಮೇನ್ ರೀಸನ್ ಬಂದು ಡಿಜನರೇಷನ್ ಹೇಳಿದೆ ನಾನು. ಧಾತು ಕ್ಷೀಣ ಆಗೋದು, ಆ ಸ್ಪೇಸ್ ಕಡಿಮೆ ಆಗೋದು, ಆ ಸ್ಪೇಸಿಂದ ಫ್ರಿಕ್ಷನ್ ಏನಿದೆ ಅದು ಜಾಸ್ತಿ ಆಗೋದು. ಸೊ ನಿಮ್ಮ ದೇಹಕ್ಕೆ ಇಂಟರ್ನಲ್ ಆಗಿ ಅಥವಾ ಎಕ್ಸ್ಟರ್ನಲ್ ಆಗಿ ಸ್ನೇಹನ ಅಥವಾ ತೈಲ ಅಪ್ಲಿಕೇಶನ್ ಮಾಡೋದ್ರಿಂದ ಈ ತೊಂದರೆಗಳು, ನೋವು ಅಥವಾ ಫ್ರಿಕ್ಷನಿಂದ ಆಗೋ ಯಾವುದೇ ಥರದ ನೋವುಗಳು ಕಡಿಮೆ ಆಗ್ತದೆ. ಪ್ಲಸ್ ಬಂದು ಸ್ವೇದನ ಅಂದರೆ ಸುಡೇಷನ್ ಅಂದರೆ ಹೀಟಿಂಗ್ ಥೆರಪೀಸ್ ಕೊಡೋದ್ರಿಂದ ಸ್ಟಿಫ್ನೆಸ್ ಏನಿದೆ, ಸ್ತಂಭ ಕಟ್ಟುತನ ಏನಿದೆ ಅದು ಕಡಿಮೆ ಆಗ್ತದೆ. ಅದೇ ರೀತಿ ನಮ್ಮ ಆಯುರ್ವೇದದಲ್ಲಿ ಬಸ್ತಿ ಅಂತ ಹೇಳ್ತಾರೆ. ಬಸ್ತಿ ಅನ್ನೋದು ವಾತ ವ್ಯಾಧಿಯಲ್ಲಿ ಒಂದು ತುಂಬ ಪ್ರಮುಖವಾದ ಚಿಕಿತ್ಸೆ. ಸೊ ಇದರಿಂದ ವಾತವನ್ನು ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಅದು ಗುದ ಮಾರ್ಗದಲ್ಲಿ ಕೊಡೋ ಒಂದು ಚಿಕಿತ್ಸೆ. ಕಷಾಯ ಅಥವಾ ಮೆಡಿಕೇಟೆಡ್ ಎಣ್ಣೆಯನ್ನು ಗುದ ಮಾರ್ಗದಿಂದ ನಾವು ಎನಿಮಾ ಅಂತ ಏನು ಹೇಳ್ತೇವೆ ಅದೇ ರೀತಿ ಈ ಚಿಕಿತ್ಸೆಯನ್ನು ಕೊಡ್ತೇವೆ. ಪ್ಲಸ್ ಸ್ಪೆಷಲಿ ನಮ್ಮ ಸರ್ವೈಕಲ್ ಸ್ಪೈನಿಗೆ ನಾವು ಗ್ರೀವಾ ಬಸ್ತಿ ಅಂತ ಕೊಡ್ತೇವೆ. ಗ್ರೀವಾ ಅಂದರೆ ಕುತ್ತಿಗೆ ಅಂತ ಆಯುರ್ವೇದದಲ್ಲಿ. ಅಲ್ಲಿ ನಾವು ಒಂದು ಕಟ್ಟೆ ಥರ ಮಾಡಿ, ವಾಲ್ ಥರ ಕ್ರಿಯೇಟ್ ಮಾಡಿ ಎಣ್ಣೆ, ಮೆಡಿಕೇಟೆಡ್ ಎಣ್ಣೆಯನ್ನು ಕೆಲವು ನಿಮಿಷಗಳ ಕಾಲ ರಿಟೈನ್ ಮಾಡೋ ಥರ ಒಂದು ಥೆರಪಿನೂ ಮಾಡ್ತೇವೆ. ಹಾಗೆ ನಸ್ಯ ಅಂತ ಹೇಳ್ತೇವೆ. ನಸ್ಯ ಅಂದರೆ ನಮ್ಮ ನಾಸಾದ್ವಾರದಿಂದ ಮೆಡಿಕೇಟೆಡ್ ಎಣ್ಣೆಯನ್ನು ಹಾಕಿ ಶಿರಸ್ಸಲ್ಲಿ ಇರೋ ಕಫ ಆಗಿರ್ಬೋದು, ವಾತ, ಈ ಥರ ಎಲ್ಲ ದೋಷಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಥೆರಪಿಯನ್ನು ನಾವು ಮಾಡ್ತೇವೆ. ಬಾಮ್ಸ್ ಇರ್ಬೋದು, ಪೇನ್ ರಿಲೀಫ್ ಸ್ಪ್ರೇ ಈ ಥರದ್ದೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಅದು ತಕ್ಷಣಕ್ಕೆ ಮಾತ್ರ ರಿಲೀಫ್ ಕೊಡುತ್ತೆ. ಈ ಆಯಿಲ್ಸ್ನೆಲ್ಲ ಯೂಸ್ ಮಾಡಿದ್ರೆ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಇರುತ್ತೆ. ಹೌದು, ನಾನು ಹೇಳಿದಾಗೆ ವಾತ ಏನು ದೇಹದಲ್ಲಿ ಜಾಸ್ತಿ ಆಗುವ, ನಿಮ್ಮ ದೇಹದಲ್ಲಿ ರೂಕ್ಷತೆ ಆಗಿರ್ಬೋದು, ನಿಮ್ಮ ಚಟುವಟಿಕೆಗಳು ಕಡಿಮೆ ಆಗಿರೋದು, ಸ್ಟಿಫ್ನೆಸ್ ಆಗೋದು, ಇದೆಲ್ಲ ವಾತ ವೃದ್ಧಿ ಆಗೋ ಲಕ್ಷಣಗಳು. ಸೊ ಇದಕ್ಕೆಲ್ಲ ಅದರ ಒಪೋಸಿಟ್ ಗುಣ ಇರುವ ತೈಲ, ಎಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಅಥವಾ ಈ ಸ್ವೇದನ, ಹೀಟಿಂಗ್ ಥೆರಪೀಸ್ ಇದೆಲ್ಲ ಮಾಡೋದ್ರಿಂದ ನಿಮಗೆ ಆಲ್ಮೋಸ್ಟ್ ನಿಮ್ಮ ಲಕ್ಷಣಗಳನ್ನು ಕಡಿಮೆ ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ಥರ ಹುಡ್ಕೋಬೋದು. ಈ ಒಂದು ಆಯಿಲ್ ಪ್ರಿಪ್ರೇಷನ್ ಮತ್ತು ತೈಲ ಪಾಕ ವಿಧಾನದಲ್ಲೇ ಮಾಡಿರೋದ್ರಿಂದ ಅದೊಂದು ಎಫೆಕ್ಟಿವ್ ರಿಸಲ್ಟ್ನ ಕೊಡುತ್ತೆ. ಓಕೆ, ಇದ್ರ ಜೊತೆಗೆ ಇದು ಟ್ರೀಟ್ಮೆಂಟ್ ಆಯಿತು. ಈಗ ಅವರೇ ಇವಾಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ ಮತ್ತು ಅದು ಅನಿವಾರ್ಯತೆ ಕಾರಣಗಳಿಂದ ಕೆಲಸ ಮಾಡೋ ಕಾಲಾವಧಿ ಏನಿರುತ್ತೆ ಅದು ಹೆಚ್ಚಾಗಿರೋದ್ರಿಂದ ಏನು ಮಾಡ್ಬೋದು? ನೀವು ನಿಮ್ಮ ಕೆಲಸದ ಟೈಮಲ್ಲಿ ನಿಯಮಿತ ಬ್ರೇಕ್ಸ್ ತಗೊಳ್ಳೋದ್ರಿಂದ, 5 ಮಿನಿಟ್ಸಿಗೊಮ್ಮೆ ನಿಮ್ಮ ಪೋಸ್ಚರನ್ನು ಚೇಂಜ್ ಮಾಡೋದ್ರಿಂದ, ನಿಮ್ಮ ಪೋಸ್ಚರನ್ನು ಬೆಟರ್ ಮಾಡೋದ್ರಿಂದ ಈ ಎಲ್ಲ ತೊಂದರೆಗಳನ್ನು ಕಡಿಮೆ ಮಾಡ್ಕೋಬೋದು. ಅದೇ ರೀತಿ ಮಾನಸಿಕ ಒತ್ತಡ, ವಾತವೃದ್ಧಿ ಆಗೋ ಯಾವುದೇ ಕಾರಣಗಳಾಗಿರ್ಬೋದು, ಅಂದರೆ ಮಾನಸಿಕ ಒತ್ತಡ ಆಗಿರ್ಬೋದು, ಎಕ್ಸೆಸಿವ್ ವರ್ಕಿಂಗ್ ಅವರ್ನ ಆದಷ್ಟು ಕಡಿಮೆ ಮಾಡೋದ್ರಿಂದ ಈ ತೊಂದರೆಯನ್ನು ಕಡಿಮೆ, ಸ್ಟ್ರೆಸ್ಸಿನೂ ಕೂಡ ಅದು ಇಂಪ್ಯಾಕ್ಟ್ ಆಗೋದು. ಹೌದು. ಥ್ಯಾಂಕ್ ಯು ಸೊ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು.